ಫ್ರೆಂಡ್ಸ್, ಲೈಫ್ ನಲ್ಲಿ ನೀವು ಏನಾದರೊಂದು ದೊಡ್ಡ ಸಾಧನೆ ಮಾಡಬೇಕೆಂತಿದ್ದೀರಾ? ನೀವು ಯಾರನ್ನು ಇನ್ಸ್ಪಿರೇಷನ್ ಅಂತ ತೆಗೆದುಕೊಳ್ಳಬೇಕು ಅಂತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಫ್ರೆಂಡ್ಸ್. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಜಗತ್ತಿನ ಟಾಪ್ 4 ವ್ಯಕ್ತಿಗಳಲ್ಲಿರುವ ಒಂದು ಗ್ರೇಟ್ ಕ್ವಾಲಿಟಿಯ ಬಗ್ಗೆ ಹೇಳುವವನಿದ್ದೇನೆ. ಆ ಟಾಪ್ 4 ವ್ಯಕ್ತಿಗಳು ಯಾರು ಮತ್ತು ಅವರ ಒಂದು ಗ್ರೇಟ್ ಕ್ವಾಲಿಟಿ ಯಾವುದು ಅಂತೀರಾ? ಹಾಗಾದ್ರೆ ಬನ್ನಿ ನೋಡೋಣ ಈ ವಿಡಿಯೋವನ್ನು. ನಂಬರ್ 1, ಎಲಾನ್ ಮಸ್ಕ್. ಇನ್ಸೇನ್ ವರ್ಕ್ ಎಥಿಕ್. ಹೌದು ಫ್ರೆಂಡ್ಸ್, ಇಂದು ಈ ವ್ಯಕ್ತಿ ಅಂದರೆ ಎಲಾನ್ ಮಸ್ಕ್ ರ ಬಗ್ಗೆ ಕೇಳಿರದ ವ್ಯಕ್ತಿಯೇ ಇಲ್ಲ. ಪ್ರತಿಯೊಬ್ಬರು ಇವರನ್ನು ಒಬ್ಬ ಇನ್ಸ್ಪಿರೇಷನಲ್ ವ್ಯಕ್ತಿಯಾಗಿ ನೋಡುತ್ತಾರೆ. ಇದಕ್ಕೆ ಕಾರಣ ಏನೆಂದರೆ ಇವರಲ್ಲಿರುವ ಇನ್ಸೇನ್ ವರ್ಕ್ ಎಥಿಕ್. ಹೌದು ಫ್ರೆಂಡ್ಸ್, ಇವರು ಒಮ್ಮೆ ಒಂದನ್ನು ಸಾಧಿಸುವುದು ಅಂತ ಯೋಚನೆ ಮಾಡಿಟ್ಟುಕೊಂಡರೆ ಸಾಕು, ಅದನ್ನು ಸಾಧಿಸುವವರೆಗೆ ಬಿಡೋದೇ ಇಲ್ಲ. ಫ್ರೆಂಡ್ಸ್, ಇಲಾನ್ ಇಂದು ತಮ್ಮ 7 ಕಂಪನಿಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಇನ್ಸೇನ್ ವರ್ಕ್ ಎಥಿಕ್. ಅವರು ಎಂದಿಗೂ ಲ್ಯಾವಿಶ್ ಆದ ಲೈಫ್ ಸ್ಟೈಲ್ ನಡೆಸುವುದೇ ಇಲ್ಲ. ವಾರದ 7 ದಿನಗಳಲ್ಲಿ ಕೆಲಸ ಮಾಡುವ ಅಜಾನುಭಾವ ಈತ ಮಿಸ್ಟರ್ ಇಲಾನ್ ಮಸ್ಕ್. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಇಲಾನ್ ರಂತೆ ಇಂಟೆನ್ಸ್ ವರ್ಕ್ ಎಥಿಕ್ ಕಲ್ಚರ್ ಬೆಳೆಸಿಕೊಳ್ಳಬೇಕು. ನಂಬರ್ 2, ಕ್ರಿಸ್ಟಿಯಾನೋ ರೊನಾಲ್ಡೋ. ಎಕ್ಸ್ಟ್ರೀಮ್ ಪಾಸಿಟಿವ್ ಮೈಂಡ್ ಸೆಟ್. ಹೌದು ಫ್ರೆಂಡ್ಸ್, ರೊನಾಲ್ಡೋ ಇಂದು ಯಾರ ಫೇವರೇಟ್ ಆಗಿಲ್ಲ ಹೇಳಿ? ಚಿಕ್ಕ ಮಕ್ಕಳಿಗಂತೂ ಇವರೇ ಅವರ ಫೇವರೇಟ್ ಸೂಪರ್ ಸ್ಟಾರ್. ಚಿಕ್ಕಂದಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಸಹ ತಮ್ಮ ಅತಿಯಾದ ಪಾಸಿಟಿವ್ ಮೈಂಡ್ ಸೆಟ್ ನಿಂದಾಗಿ, ಅತಿಯಾದ ಎಕ್ಸ್ಟ್ರೀಮ್ ಲೆವೆಲ್ ಆದ ಟ್ರೈನಿಂಗ್ ನಿಂದಾಗಿ ಫುಟ್ಬಾಲ್ ನಲ್ಲಿ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಹೊರಹೊಮ್ಮಿದರು. ಇವರಿಗೆ ಒಮ್ಮೆ ನೀವು ಯುವ ಜನತೆಗೆ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಏನು ಅಡ್ವೈಸ್ ನೀಡುತ್ತೀರಿ ಎಂದು ಕೇಳಿದಾಗ ಅವರು, ನಾನು ಎಂದಿಗೂ ಯಾರಿಗೂ ಅಡ್ವೈಸ್ ನೀಡಲು ಎಂದೂ ಬಯಸುವುದಿಲ್ಲ, ಬದಲಿಗೆ ಅವರು ನನ್ನನ್ನು ಒಂದು ಎಕ್ಸಾಂಪಲ್ ಆಗಿ ನೋಡಬೇಕು ಅಂತ ಬಯಸುತ್ತೇನೆ ಅಂತ ಹೇಳುತ್ತಾರೆ. ಇಂದು ಅವರು ಜೀವನದಲ್ಲಿ ಏನೇ ಸಾಧಿಸಿದ್ದರೂ ಅದೆಲ್ಲ ಅವರ ಪಾಸಿಟಿವ್ ಮೈಂಡ್ ಸೆಟ್ ನಿಂದಾನೇ ಹೊರತು ಬೇರೇನೂ ಅಲ್ಲ ಅಂತ ಖಡಾಖಂಡಿತವಾಗಿ ಹೇಳುತ್ತಾರೆ. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ಮುಂದೆ ಬರಬೇಕಾದರೆ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಹೊಂದುವುದು ತುಂಬಾ ಮುಖ್ಯ. ನಂಬರ್ 3, ವಾರನ್ ಬಫೆಟ್. ಪೇಷನ್ಸ್. ಹೌದು ಫ್ರೆಂಡ್ಸ್, ಇವರು ಇಂದು 95 ವರ್ಷದವರಾಗಿದ್ದರೂ ಇವರ ಜೀವನೋತ್ಸಾಹಕ್ಕೆ ಯಾವುದೇ ಕಮ್ಮಿ ಇಲ್ಲ. ಒಂದು ಸಾಧಾರಣ ಫ್ಯಾಮಿಲಿಯಲ್ಲಿ ಜನಿಸಿದ್ದರೂ ಸಹ ಇಂದು ಸ್ಟಾಕ್ ಇನ್ವೆಸ್ಟಿಂಗ್ ನಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ತಾವು ಸ್ಟಾಕ್ಸ್ ಗಳಲ್ಲಿ ಹೂಡಿದ ಬಂಡವಾಳದಿಂದ ತುಂಬಾ ಲಾಭವನ್ನು ಗಳಿಸಲು ದಶಕಗಳ ಕಾಲ ಕಾದು ಇಂದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ತಮ್ಮ 90% ಗಿಂತಲೂ ಹೆಚ್ಚು ಹಣವನ್ನು ಸ್ಟಾಕ್ಸ್ ನಿಂದ ಗಳಿಸಿದ್ದು ತಮ್ಮ 50 ವರ್ಷದ ನಂತರವೇ. ಇದರಿಂದ ಯೋಚನೆ ಮಾಡಿ ಅವರ ಪೇಷನ್ಸ್ ಯಾವ ರೀತಿಯಾಗಿರಬಹುದು ಅಂತ. ಹೀಗಾಗಿ ಫ್ರೆಂಡ್ಸ್, ನೀವು ಸಹ ಲೈಫ್ ನಲ್ಲಿ ಏನಾದರೊಂದು ಸಾಧಿಸಬೇಕಿದ್ದರೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಅನ್ನೋದಕ್ಕೆ ವಾರನ್ ಬಫೆಟ್ ಅವರೇ ಒಬ್ಬ ಬೆಸ್ಟ್ ಉದಾಹರಣೆ. ನಂಬರ್ 4, ಸಚಿನ್ ತೆಂಡೂಲ್ಕರ್. ಕನ್ಸಿಸ್ಟೆನ್ಸಿ. ಹೌದು ಫ್ರೆಂಡ್ಸ್, ಇಂದು ಸಚಿನ್ ತೆಂಡೂಲ್ಕರ್ ಕೇವಲ ಸಚಿನ್ ತೆಂಡೂಲ್ಕರ್ ಆಗಿ ಉಳಿದಿಲ್ಲ. ಇಂದು ಅವರು ಕ್ರಿಕೆಟ್ ನಲ್ಲಿ ಎಲ್ಲರಿಗೂ ಗಾಡ್ ಆಫ್ ಕ್ರಿಕೆಟ್ ಆಗಿ ಪರಿಚಯಗೊಳ್ಳುತ್ತಾರೆ. ಏಕೆಂದರೆ ಅವರು ಕ್ರಿಕೆಟ್ಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದು ಕೇವಲ 1 ಅಥವಾ 2 ವರ್ಷಗಳನ್ನಲ್ಲ, ಭರ್ತಿ 24 ವರ್ಷಗಳನ್ನು. 1989ರಿಂದ 2013ರವರೆಗೆ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿದ ಖ್ಯಾತಿ ನಮ್ಮೆಲ್ಲರ ಪ್ರೀತಿಯ ಸಚಿನ್ ಅವರದು. ಖ್ಯಾತಿಯ ಉತ್ತುಂಗಕ್ಕೇರಿದಾಗಲೂ ಸಹ ದಿನಾಲು 5 ರಿಂದ 6 ಗಂಟೆಗಳ ಕಾಲ ಕನ್ಸಿಸ್ಟೆಂಟ್ ಆಗಿ ದಿನಾಲು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಲೇ ಇದ್ದರು. ಹೀಗಾಗಿ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಈಸ್ ದಿ ಕೀ ಫಾರ್ ಗ್ರೇಟ್ ಸಕ್ಸೆಸ್ ಎನ್ನುವಂತೆ ನೀವು ಸಹ ಸಚಿನ್ ರಂತೆ ಒಂದು ಫೀಲ್ಡ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಎಫರ್ಟ್ ಗಳನ್ನು ಹಾಕುತ್ತಿದ್ದರೆ ಯಾವುದೇ ದೊಡ್ಡ ಅಚೀವ್ಮೆಂಟ್ ದೊಡ್ಡ ಮಾತೇ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.